ಈ ಭಾರತೀಯರನ್ನ ಒಡೆದು ಆಳೋದು ಹೇಗೆ, ಭಾರತವನ್ನ ಆಳೋದು ಹೇಗೆ ಅಂತ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಮೆಕಾಲೆ ಒಂದು ಲೆಟರ್ ಬರೀತಾನೆ ಯುಕೆಗೆ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾನೆ. ಇಲ್ಲಿ ಗುರುಕುಲ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಇದೆ. ಅವರ ಧರ್ಮದ ಬಗ್ಗೆ, ಅವರ ದೇಶದ ಬಗ್ಗೆ, ಅವರ ಸಂಸ್ಕೃತಿ ಬಗ್ಗೆ ಅವರಿಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. ಅದಕ್ಕೆ ಭಾರತೀಯರನ್ನ ಭಾರತದಿಂದ ದೂರ ಮಾಡಬೇಕು ಅಂತಂದ್ರೆ ಇದೆಲ್ಲದರ ಬಗ್ಗೆ ಅವರಿಗೆ ಕೀಳರಿಮೆ ಬರೋ ಹಾಗೆ ಮಾಡಬೇಕು. ಇದೆಲ್ಲವನ್ನ ನಾಶ ಮಾಡಬೇಕು ಅಂತ. ಈ ಬಕ್ತಿಯಾರ್ ಖಿಲ್ಜಿ ಭಾರತದ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಬಂದಾಗ ಮೊದಲು ಆತ ಚೂಸ್ ಮಾಡೋದು ನಳಂದ ಮತ್ತೆ ತಕ್ಷಶಿಲಾ ಯೂನಿವರ್ಸಿಟಿಗೆ ಬೆಂಕಿ ಇಡೋದು. 3 ತಿಂಗಳು ಹೊತ್ತಿ ಉರಿಯುತ್ತೆ ನಳಂದ ಯೂನಿವರ್ಸಿಟಿ. ಅಷ್ಟು ಜ್ಞಾನ, ಧರ್ಮ ಗ್ರಂಥಗಳು ಎಲ್ಲವೂ ನಾಶ ಆಗಿ ಹೋಗ್ತವೆ. ನಮ್ಮಿಂದ ಮತ್ತೆ ನಾವು ದೂರ ಆಗ್ತೀವಿ. ಅವಾಗ ನಮ್ಮನ್ನ ಆಳೋದು ಬಹಳ ಸುಲಭ ಆಗತ್ತೆ. ನಾನು ಇತ್ತೀಚೆಗೆ ಕಾಶಿ ಮತ್ತೆ ಮಥುರಾಗೆಲ್ಲ ಹೋದಾಗ ಮೊದಲು ನೋಡಿದ್ದು ದೇವಸ್ಥಾನಗಳ ಒಳಗೆ ಕಟ್ಟಿರುವಂತಹ ಮಸೀದಿಗಳನ್ನ. ನಮ್ಮಿಂದ, ನಮ್ಮ ಸಂಸ್ಕೃತಿಯಿಂದ, ನಮ್ಮ ಧರ್ಮದಿಂದ ನಮ್ಮನ್ನ ದೂರ ಮಾಡಬೇಕು ಅಂತಂದ್ರೆ ನಮ್ಮ ಐಡೆಂಟಿಟಿ ಒಳಗಡೆ ಇನ್ನೊಂದು ಐಡೆಂಟಿಟಿಯನ್ನ ಬೆರೆಸ್ತಾರೆ. ನಮ್ಮಿಂದ ದೂರ ಮಾಡ್ತಾರೆ. ನಮ್ಮ ಬಗ್ಗೆ ನಮಗೆ ಕೀಳರಿಮೆ ಬರೋ ಹಾಗೆ ನಡ್ಕೊಳ್ತಾರೆ. ನಾವು ಅದನ್ನ ನಂಬ್ಕೊಳ್ತೀವಿ. ಅದು ನಮ್ಮ ರಕ್ತದಲ್ಲೇ ಇದೆ. ನಂಬ್ಕೊಂಡೇ ಬಂದಿದೀವಿ. ಅದಕ್ಕೆ ಇಷ್ಟು ವರ್ಷ ನಮ್ಮನ್ನ ಬೇರೆಯವರು ಆಳ್ತಾ ಬಂದಿದ್ದಾರೆ. ಒಂದು ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಒಂದು ಕೆಲಸವನ್ನ ಮಾಡೋದಕ್ಕಿಂತ ಮುಂಚೆ, ಒಂದು ಸೈಡ್ನ ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗಿರ್ಬೋದು. ಯೋಚನೆ ಮಾಡಿ.